ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕ್ಗೆ ಮತ್ತೊಂದು ಶಾಕ್ ಎದುರಾಗ್ಬಿಟ್ಟಿದೆ. ಜೆರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಕಿಕೊಳ್ಳಲ್ಲ ಅಂತ ಬಿಸಿಸಿಐ ಈಗ ಹೇಳಿದೆ. ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯವನ್ನ ವಹಿಸಿದ ರಾಷ್ಟ್ರದ ಹೆಸರನ್ನ ಹಾಕಬೇಕು. ಐಸಿಸಿ ನಿಯಮಕ್ಕೆ ಸೆಡ್ ಅನ್ನ ಹೊಡೆದಿದೆ ಭಾರತದ ಕ್ರಿಕೆಟ್ ಮಂಡಳಿ. ಯಾವುದೇ ಕಾರಣಕ್ಕೂ ಕೂಡ ಪಾಕ್ ಹೆಸರನ್ನ ಜೆರ್ಸಿ ಮೇಲೆ ಬಳಸಲ್ಲ ಅಂತ ಹಠ ಹಿಡಿದಿದ್ದಾರೆ. ಇನ್ನು ಭಾರತದ ಪಂದ್ಯಗಳು ದುಬೈನಲ್ಲಿ ನಡೀತಾ ಇದೆ ಎನ್ನುವಂತ ಕಾರಣವನ್ನ ಕೊಟ್ಟಿದ್ದಾರೆ ಬಿಸಿಸಿಐ. ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಶುರು ಆಗ್ತಿದೆ. ಇನ್ನು ಭಾರತದ ಪಂದ್ಯ ಫೆಬ್ರವರಿ 20ಕ್ಕೆ ಟೂರ್ನಿಯಲ್ಲಿ ಆತಿಥ್ಯವನ್ನ ವಹಿಸುವಂತ ರಾಷ್ಟ್ರದ ಹೆಸರು ಎಲ್ಲಾ ತಂಡಗಳ ಜೆರ್ಸಿಯಲ್ಲಿರಬೇಕು. ಇನ್ನು ಬಿಸಿಸಿಐ ವಿರುದ್ಧ ರೊಚ್ಚಿ ಗೆದ್ದಿದ್ರು ಅಸಹಾಯಕವಾಗಿದ್ದಾರೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯವರು. ಆತಿಥ್ಯ ವಹಿಸುವಂತಹ ಪಾಕಿಸ್ತಾನವೇ ಭಾರತದ ವಿರುದ್ಧ ಆಡೋದಕ್ಕೆ ದುಬೈಗೆ ಬರಬೇಕು. ಇನ್ನು ಭಾರತ ಚಾಂಪಿಯನ್ಸ್ ಟ್ರೋಫಿಯ ಯಾವುದೇ ಪಂದ್ಯಗಳನ್ನ ಕೂಡ ಪಾಕಿಸ್ತಾನದಲ್ಲಿ ಆಡ್ತಾ ಇಲ್ಲ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಎದುರಾಗಬಿಟ್ಟಿದೆ. ಇನ್ನೇನು ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಶುರು ಆಗ್ತಿದೆ. ಭಾರತದ ಪಂದ್ಯ ಫೆಬ್ರವರಿ 20ಕ್ಕೆ ಇದೆ. ಆದ್ರೆ ಈ ಬಾರಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನ ವಹಿಸಿಕೊಂಡಿರೋದು ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಆತಿಥ್ಯವನ್ನು ವಹಿಸಿಕೊಂಡಿದೆ. ಇನ್ನು ಜೆರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಕಿಕೊಳ್ಳಲ್ಲ ಅಂತ ಈಗ ಬಿಸಿಸಿಐ ಹಠ ಹಿಡಿದಿದೆ. ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯವನ್ನ ಯಾರು ವಹಿಸ್ತಾರೆ ಆ ರಾಷ್ಟ್ರದ ಹೆಸರನ್ನ ಹಾಕಬೇಕು. ಐಸಿಸಿ ನಿಯಮಕ್ಕೆ ಸೆಡ್ ಹೊಡಿತಿದ್ದಾರೆ ಭಾರತ ಕ್ರಿಕೆಟ್ ಮಂಡಳಿ. ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಹೆಸರನ್ನ ನಮ್ಮ ಜೆರ್ಸಿ ಮೇಲೆ ಹಾಕಲ್ಲ ಅಂತ ಹಠ ಹಿಡಿದಿದ್ದಾರೆ. ಇನ್ನು ಭಾರತದ ಪಂದ್ಯಗಳು ದುಬೈನಲ್ಲಿ ನಡೀತಾ ಇದೆ ಎನ್ನುವಂತಹ ಕಾರಣವನ್ನ ಕೊಟ್ಟಿದ್ದಾರೆ ಬಿಸಿಸಿಐ. ಫೆಬ್ರವರಿ 19ರಿಂದ ಚಾಂಪಿಯನ್ಸ್ ಟ್ರೋಫಿ ಶುರು ಆಗ್ತಾ ಇದೆ. ಇನ್ನು ಟೂರ್ನಿಯಲ್ಲಿ ಆತಿಥ್ಯವನ್ನ ವಹಿಸುವಂತಹ ರಾಷ್ಟ್ರದ ಹೆಸರು ಎಲ್ಲಾ ತಂಡಗಳ ಜೆರ್ಸಿ ಇರುತ್ತಲ್ಲ, ಜೆರ್ಸಿ ಮೇಲೆ ಹಾಕಬೇಕೆನ್ನುವಂತ ಒಂದು ನಿಯಮ ಇದೆ. ಆದ್ರೆ ಭಾರತದ ಕ್ರಿಕೆಟ್ ಮಂಡಳಿ ಫುಲ್ ಹಠ ಹಿಡಿದಿದ್ದಾರೆ. ನೋ ವೇ, ಚಾನ್ಸೇ ಇಲ್ಲ, ಪಾಕಿಸ್ತಾನದ ಹೆಸರನ್ನ ಜೆರ್ಸಿ ಮೇಲೆ ಹಾಕೊಳ್ಳೋದಿಲ್ಲ ಅನ್ನೋದಾಗಿ. ಇನ್ನು ಈ ರೀತಿಯಾಗಿ ರೊಚ್ಚಿಗೆ ಎದ್ದಿದ್ರು ಏನೂ ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಗೆ. ಆತಿಥ್ಯ ವಹಿಸಿರುವಂತ ಪಾಕಿಸ್ತಾನವೇ ಭಾರತದ ವಿರುದ್ಧ ಆಟ ಆಡೋದಕ್ಕೆ ದುಬೈಗೆ ಬರಬೇಕು. ಇನ್ನು ಭಾರತ ಚಾಂಪಿಯನ್ಸ್ ಟ್ರೋಫಿಯ ಯಾವುದೇ ಪಂದ್ಯಗಳನ್ನ ಕೂಡ ಪಾಕಿಸ್ತಾನದಲ್ಲಿ ಆಡ್ತಾ ಇಲ್ಲ. ಈ ಮೂಲಕವಾಗಿ ಫುಲ್ ಗರಂ ಆಗಿದ್ರು ಕೂಡ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಗೆ ಏನೂ ಮಾಡೋಕ್ಕಾಗಲ್ಲ. ಅಸಹಾಯಕದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಇದೆ. ಈ ಮೂಲಕವಾಗಿ ಆತಿಥ್ಯವನ್ನ ವಹಿಸುತ್ತಿರುವಂತಹ ಪಾಕಿಸ್ತಾನದ ಹೆಸರನ್ನ ಜೆರ್ಸಿಯಲ್ಲೇ ಹಾಕೊಳ್ಳೋದಿಲ್ಲ ಅಂತ ಟೀಮ್ ಇಂಡಿಯಾ ಈಗ ಹಠ ಹಿಡಿದಿದೆ.